ಅರೆ ರೋಹಿಣಿ, ಇದೇನು ಇದ್ದಕ್ಕಿದ್ದಾಗ ಬಂದೆ? ಪ್ಲೀಸ್ ಕಮ್ ಇನ್. ಏನ್ ಸಮಾಚಾರ? ನಾನ್ ಕಷ್ಟ ಅನ್ಕೊಂಡಿದ್ ಕೆಲಸ ಸುಲಭವಾಗಿ ಆಗೋಯ್ತು ಅಂತ ಹೇಳಕ್ ಬಂದೆ. ಯಾವ ಕೆಲಸ? 10,000 ರೂಪಾಯಿ ಬೇಕು ಅಂತ ಹೇಳಿದ್ನಲ್ಲ, ಸಿಕ್ಬಿಡ್ತು. ಸಿಕ್ಬಿಡ್ತಾ? ಯಾರು ಕೊಟ್ರು? ಅದು ನಮ್ ತಂದೆ ಸ್ನೇಹಿತರು. ನಿಮ್ ತಂದೆ ಸ್ನೇಹಿತರು ಕೊಟ್ರಾ? ವೆರಿ ಗುಡ್, ವೆರಿ ಗುಡ್. ರೋಹಿಣಿ, ಇಲ್ಲಿ ನನ್ನ ಮುಖ ನೋಡಿ ಹೇಳು. ಈಗ ಹೇಳು. ಸುಳ್ಳು ಹೇಳೋದು ಒಂದು ವಿದ್ಯೆ. ಅಯ್ಯೋ, ಅದನ್ ಕೂಡ ನಿನ್ಗೆ ಹೇಳೋಕ್ ಬರಲ್ಲ. ಇಲ್ಲ ಚಂದ್ರು, ನಾನು ಹೇಳ್ತಿರೋದು ನಿಜಾನೇ. ನಿಜ ಅಂತ ನಾಲ್ಗೆ ಹೇಳ್ತಾ ಇದ್ರು, ಸುಳ್ಳು ಅಂತ ಕಣ್ಣು ಹೇಳ್ತಾ ಇದೆ. ರೋಹಿಣಿ, ಯಾಕೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಮತ್ತೆ ನೀವು ನನಗೋಸ್ಕರ ಯಾವ್ದೋ ಸಿನಿಮಾದಲ್ಲಿ ಸೇತುವೆಯಿಂದ ಮೋಟಾರ್ ಸೈಕಲ್ ಅನ್ನು ಜಂಪ್ ಮಾಡ್ತೀರಂತೆ. ಯಾರು ಹೇಳಿದ್ ನಿನ್ಗೆ? ಆ ರವಿನಾ? ಅವನೊಬ್ಬ ಇಡಿಯಟ್. ನನಗೆ ಹೇಳೋಕ್ ನೋಡ್ದ, ಏನು ಪ್ರಯೋಜನ ಆಗ್ಲಿಲ್ಲ. ಅದಕ್ಕೆ ನೀನ್ ಕಳ್ಸದ್ನ? ಅದೇನ್ ತಪ್ಪಲ್ವಲ್ಲ. ನನಗೋಸ್ಕರ ನೀವ್ಯಾಕಂತ ಅಪಾಯದ ಕೆಲಸ ಮಾಡ್ಬೇಕು? ರೋಹಿಣಿ, ನನಗೆ ಅಡ್ವೆಂಚರ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆಲ್ಲ ಒಂದು ವಯಸ್ಸಿದೆ. ಎಲ್ಲ ನಿನ್ನ ನನ್ನೇನು ವಯಸ್ಸಾದವನು ಅಂತ ತಿಳ್ಕೊಂಡ್ಯಾ? ಪ್ರತಿದಿನ ಮನೆಯಿಂದ ಆಫೀಸಿಗೆ ಬರ್ಬೇಕಾದ್ರೆ ಮೋಟರ್ ಸೈಕಲ್ ನಲ್ಲಿ 5-6 ತರ ಸ್ಟಂಟ್ ಮಾಡ್ತೀನಿ, ಗೊತ್ತಾ? ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮನ್ನ ನಂಬ್ಕೊಂಡು ಒಂದ್ ಜೀವ ಇದೆ ಅನ್ನೋದನ್ನ ಮರಿಬೇಡಿ. ರೋಹಿಣಿ, ನೀವೇ ನನ್ ಜೀವ.